ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಿಮ್ಮಡಿ ಪುಲಿಕೇಶಿಯವರ ಬಗ್ಗೆ ಕೆಲವು ಮಹತ್ವದ ವಿಷಯಗಳನ್ನು ತಿಳ್ಕೋತಾ ಇರ್ತೀವಿ. ಆದರೆ ಪುಲಿಕೇಶಿಯವರ ಬಾದಾಮಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಯಾರು ಮತ್ತು ಯಾವಾಗ, ನಂತರ ಆ ಸಾಮ್ರಾಜ್ಯ ಏನಾಯಿತು, ಹಿಮ್ಮಡಿ ಪುಲಿಕೇಶಿಯವರು ಯಾವ ರೀತಿ ಅಧಿಕಾರವನ್ನು ಕೈಗೆತ್ಕೊಂಡ್ರು, ಅವರ ಆಳ್ವಿಕೆಯಲ್ಲಿ ಬಾದಾಮಿ ಸಾಮ್ರಾಜ್ಯ ಯಾವ ರೀತಿ ಇತ್ತು ಅನ್ನೋ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಹೀಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಾದಾಮಿ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಬಾದಾಮಿ ನಗರವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಈ ನಗರವು ಐತಿಹಾಸಿಕವಾಗಿ ಬಹಳ ಮಹತ್ವದ್ದಾಗಿದೆ. ಬಾದಾಮಿಯು ಹಿಂದೆ ವಾತಾಪಿ ಎಂದು ಕರೆಯಲ್ಪಡ್ತಿತ್ತು. ಇದು 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಈ ಸಮಯದಲ್ಲಿ ಬಾದಾಮಿಯು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರವಾಗಿತ್ತು. ಫ್ರೆಂಡ್ಸ್, 540ರಲ್ಲಿ 1ನೇ ಪುಲಿಕೇಶಿಯು ಬಾದಾಮಿ ಚಾಲುಕ್ಯ ವಂಶವನ್ನು ಸ್ಥಾಪಿಸ್ತಾನೆ. ಹೌದು ಫ್ರೆಂಡ್ಸ್, 540ರಲ್ಲಿ ಪುಲಿಕೇಶಿಯು ವಾತಾಪಿ ಅಂದರೆ ಈಗಿನ ಬಾದಾಮಿಯನ್ನ ವಶಪಡಿಸಿಕೊಂಡು ಅದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಈ ಘಟನೆಯು ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪನೆಗೆ ಕಾರಣವಾಯಿತು. ಕೆಲವು ಇತಿಹಾಸಕಾರರ ಪ್ರಕಾರ ಜಯಸಿಂಹನು ಈ ವಂಶದ ಮೊದಲ ದೊರೆಯಾಗಿದ್ದನು. 1ನೇ ಪುಲಿಕೇಶಿಯು ಪ್ರಮುಖ ಮತ್ತು ಸ್ವತಂತ್ರ ಆಳ್ವಿಕೆ ನಡೆಸಿದ ಮೊದಲ ಅರಸನೆಂದು ಪರಿಗಣಿಸಲ್ಪಟ್ಟಿದೆ. ಪುಲಿಕೇಶಿಯು ತನ್ನ ಆಡಳಿತವನ್ನ ಬಲಪಡಿಸಿಕೊಳ್ತಾನೆ, ಹಾಗೆ ತನ್ನ ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾನೆ. ಬಾದಾಮಿ ಶಾಸನಗಳ ಪ್ರಕಾರ ಅವನು ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದ. ಅವನಿಗೆ ಸತ್ಯಾಶ್ರಯ, ರಣವಿಕ್ರಮ, ಶ್ರೀಪೃಥ್ವಿ ವಲ್ಲಭ ಮತ್ತು ಮಹಾರಾಜ ಎಂಬ ಬಿರುದುಗಳಿದ್ವು. ಅವನಿಗೆ ದುರ್ಬಲದೇವಿ ಮತ್ತು ಹಿಂದುಕಾಂತಿ ಎಂಬ ಇಬ್ಬರು ಪತ್ನಿಯರಿದ್ರು. ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ ಇಬ್ಬರು ಪುತ್ರರು ಅವನಿಗೆ ಜನಿಸಿದ್ರು. ಅವನ ನಂತರ ಅವನ ಮಗ 1ನೇ ಕೀರ್ತಿವರ್ಮನು ಅಧಿಕಾರಕ್ಕೆ ಬರ್ತಾನೆ. 1ನೇ ಪುಲಿಕೇಶಿಯು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಅಡಿಪಾಯವನ್ನ ಹಾಕಿದ್ದ ಮತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಪಡೆದಿದ್ದ. ಅವನ ದಿಟ್ಟತನ ಮತ್ತು ಆಡಳಿತದ ಕೌಶಲ್ಯದಿಂದಾಗಿ ಅವನ ವಂಶವು ಮುಂದಿನ ಶತಮಾನಗಳಲ್ಲಿ ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಯಿತು. ನಂತರ ಬಂದ 2ನೇ ಪುಲಿಕೇಶಿಯು ಈ ವಂಶದ ಪ್ರಮುಖ ಅರಸನಾಗಿದ್ದ ಮತ್ತು ಅವನ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ಬಲಿಷ್ಠ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತ್ತು. ಫ್ರೆಂಡ್ಸ್, 2ನೇ ಪುಲಿಕೇಶಿ ಅಂದರೆ ಹಿಮ್ಮಡಿ ಪುಲಿಕೇಶಿ ಸುಮಾರು ಕ್ರಿಸ್ತಶಕ 610ರಿಂದ 642ರವರೆಗೆ ಬಾದಾಮಿ ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಬಲ ಅರಸನಾಗಿದ್ದ. ಅವನ ಆಳ್ವಿಕೆಯು ಚಾಲುಕ್ಯ ಸಾಮ್ರಾಜ್ಯದ ಸುವರ್ಣ ಯುಗವೆಂದು ಪರಿಗಣಿಸಲಾಗಿದೆ. ಹಿಮ್ಮಡಿ ಪುಲಿಕೇಶಿಯು 1ನೇ ಕೀರ್ತಿವರ್ಮನ ಮಗ ಅಂದರೆ 1ನೇ ಪುಲಿಕೇಶಿಯ ಮೊಮ್ಮಗ. ಕೀರ್ತಿವರ್ಮನು 597ರಲ್ಲಿ ಮರಣ ಹೊಂದಿದಾಗ ಹಿಮ್ಮಡಿ ಪುಲಿಕೇಶಿ ಆಗಿನ್ನೂ ಚಿಕ್ಕವನಾಗಿದ್ದ. ಹೀಗಾಗಿ ಅವನ ಚಿಕ್ಕಪ್ಪ ಮಂಗಳೇಶನು ರಾಜ ಪ್ರತಿನಿಧಿಯಾಗಿ ಆಡಳಿತವನ್ನ ನೋಡ್ಕೊಳ್ತಾನೆ. ನಂತರ ಪುಲಿಕೇಶಿಯು ಮಂಗಳೇಶನನ್ನು ಸೋಲಿಸಿ ಸುಮಾರು 610ರಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನ ವಹಿಸಿಕೊಳ್ತಾನೆ. ಪುಲಿಕೇಶಿಯು ತನ್ನ ಸಾಮ್ರಾಜ್ಯವನ್ನ ಗಣನೀಯವಾಗಿ ವಿಸ್ತರಿಸ್ತಾ ಹೋಗ್ತಾನೆ. ಅವನು ಬನವಾಸಿಯ ಕದಂಬರನ್ನ ಸೋಲಿಸಿ ಅವರನ್ನು ತನ್ನ ಅಧೀನಕ್ಕೆ ತಗೊಳ್ತಾನೆ. ತಲಕಾಡಿನ ಗಂಗರು ಮತ್ತು ದಕ್ಷಿಣ ಕನ್ನಡದ ಅಳುಪರನ್ನು ಸೋಲಿಸ್ತಾನೆ. ಕೊಂಕಣದ ಮೌರ್ಯರನ್ನು ನೌಕಾ ಯುದ್ಧದಲ್ಲಿ ಸೋಲಿಸಿ ಪೂರಿಯ ಕೋಟೆಯನ್ನು ಅಂದರೆ ಇವತ್ತಿನ ಎಲಿಫೆಂಟಾ ದ್ವೀಪವನ್ನು ಕೂಡ ವಶಪಡಿಸಿಕೊಳ್ತಾನೆ. ಇದಷ್ಟೇ ಅಲ್ಲದೆ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮತ್ತು ಹರ್ಷವರ್ಧನನ ಸೋಲು ಇದು ಅವನ ಅತ್ಯಂತ ಪ್ರಮುಖ ಸಾಧನೆಗಳಲ್ಲಿ ಒಂದು. ಅವನು ಉತ್ತರ ಭಾರತದ ಪ್ರಬಲ ಅರಸ ಹರ್ಷವರ್ಧನನನ್ನು ನರ್ಮದಾ ನದಿಯ ದಡದಲ್ಲಿ ಸೋಲಿಸಿ ಅವನ ದಕ್ಷಿಣದ ಮುನ್ನಡೆಯನ್ನ ತಡಿತಾನೆ. ಈ ವಿಜಯದ ನಂತರ ಅವನು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಪಡೆದನು. ಅವನು ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನನ್ನ ಸೋಲಿಸಿ ಅವರ ರಾಜ್ಯದ ಕೆಲವು ಭಾಗಗಳನ್ನು ಕೂಡ ವಶಪಡಿಸಿಕೊಳ್ತಾನೆ. ಆದರೆ ನಂತರ 1ನೇ ಮಹೇಂದ್ರವರ್ಮನು ಪುಲಿಕೇಶಿಯನ್ನು ಪುಲಲೂರು ಕದನದಲ್ಲಿ ಹಿಮ್ಮೆಟ್ಟಿಸ್ತಾನೆ. ನಂತರ ಪುಲಿಕೇಶಿಯು ಪಲ್ಲವರ ರಾಜಧಾನಿ ಕಾಂಚಿಯನ್ನು ಮುತ್ತಿಗೆ ಹಾಕ್ತಾರೆ ಮತ್ತು 2ನೇ ನರಸಿಂಹವರ್ಮನ ಆಳ್ವಿಕೆಯಲ್ಲಿ ಪಲ್ಲವರು ಬಾದಾಮಿಯನ್ನ ವಶಪಡಿಸಿಕೊಂಡು ಪುಲಿಕೇಶಿಯನ್ನ ಸೋಲಿಸ್ತಾರೆ. ಹಿಮ್ಮಡಿ ಪುಲಿಕೇಶಿಯು ಸಮರ್ಥ ಆಡಳಿತಗಾರನಾಗಿದ್ದ. ಅವನ ಆಳ್ವಿಕೆಯಲ್ಲಿ ರಾಜ್ಯವು ಸಮೃದ್ಧವಾಗಿತ್ತು. ಅವನು ಕಲೆ ಮತ್ತು ವಾಸ್ತುಶಿಲ್ಪವನ್ನ ಪ್ರೋತ್ಸಾಹಿಸ್ತಾ ಇದ್ದ. ಅವನು ಪರ್ಷಿಯಾದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದ. ಪರ್ಷಿಯಾದ ದೊರೆ 2ನೇ ಖುಸ್ರುವು
ಅವನ ಆಸ್ಥಾನಕ್ಕೆ ರಾಯಭಾರಿಗಳನ್ನು ಕಳುಹಿಸಿದ್ದನೆಂದು ಅಜಂತಾ ಗುಹೆಯ ಚಿತ್ರಕಲೆಗಳು ಮತ್ತು ಪರ್ಷಿಯನ್ ಇತಿಹಾಸಕಾರ ಅಲ್ ತಬರಿಯ ಬರಹಗಳಿಂದ ತಿಳಿಯಬಹುದು. ಅವನು ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಮೊದಲ ಅರಸನೆಂದು ಪರಿಗಣಿಸಲಾಗಿದೆ. ಜೊತೆಗೆ ಅವನ ಆಳ್ವಿಕೆಯ ಕುರಿತು ಪ್ರಮುಖ ಮಾಹಿತಿಯನ್ನು ಐಹೊಳೆ ಶಾಸನವು ನೀಡುತ್ತೆ. ಇದನ್ನು ಅವನ ಆಸ್ಥಾನದ ಕವಿ ರವಿಕೀರ್ತಿಯು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಹಿಮ್ಮಡಿ ಪುಲಿಕೇಶಿಯು ತನ್ನ ದಿಗ್ವಿಜಯಗಳು, ಸಮರ್ಥ ಆಡಳಿತ ಮತ್ತು ವಿದೇಶಿ ಸಂಬಂಧಗಳ ಮೂಲಕ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದ್ದ. ಅವನು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ಮತ್ತು ಪ್ರಬಲಶಾಲಿ ಅರಸನಾಗಿ ಚಿರಸ್ಥಾಯಿಯಾಗಿದ್ದಾನೆ. ಅವನ ಸೋಲು ಚಾಲುಕ್ಯ ಸಾಮ್ರಾಜ್ಯದ ಅವನತಿಗೆ ನಾಂದಿ ಹಾಡಿತ್ತು. ಇನ್ನು ಬಾದಾಮಿಯು ಚಾಲುಕ್ಯರ ಆಳ್ವಿಕೆಯಲ್ಲಿ ಪ್ರಮುಖ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಈ ಕಾಲದಲ್ಲಿ ಹಿಂದೂ ಮತ್ತು ಜೈನ ದೇವಾಲಯಗಳ ವಾಸ್ತುಶಿಲ್ಪವು ಅಭಿವೃದ್ಧಿ ಹೊಂದಿತ್ತು. ಬಾದಾಮಿಯ ಗುಹಾಂತರ ದೇವಾಲಯಗಳು ಈ ಕಾಲದ ಪ್ರಮುಖ ಕೊಡುಗೆಗಳಾಗಿದ್ವು. ಚಾಲುಕ್ಯರ ನಂತರ ರಾಷ್ಟ್ರಕೂಟರು ಈ ಪ್ರದೇಶವನ್ನ ಆಳಿದ್ರು. 13ರಿಂದ 16ನೇ ಶತಮಾನದವರೆಗೆ ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು. ನಂತರ ಆದಿಲ್ ಶಾಹಿಗಳು ಮತ್ತು ಟಿಪ್ಪು ಸುಲ್ತಾನ್ ಈ ಪ್ರದೇಶವನ್ನ ಆಳಿದ್ರು. 1778ರಲ್ಲಿ ಹೈದರ್ ಅಲಿ ಬಾದಾಮಿಯನ್ನ ವಶಪಡಿಸಿಕೊಳ್ತಾನೆ. ಕೊನೆಗೆ ಅಂತಿಮವಾಗಿ ಬ್ರಿಟಿಷರು ಈ ಪ್ರದೇಶವನ್ನ ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡ್ರು. 6ನೇ ಶತಮಾನದಲ್ಲಿ ಕೆತ್ತಲಾದ 4 ಗುಹಾಂತರ ದೇವಾಲಯಗಳು ಹಿಂದೂ ಮತ್ತು ಜೈನ ಧರ್ಮಗಳಿಗೆ ಸಂಬಂಧಿಸಿವೆ. ಇವು ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಗೆ ಉತ್ತಮ ಉದಾಹರಣೆ. ಬೆಟ್ಟದ ಮೇಲೆ ಇರುವ ಕೋಟೆಯು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಯಿತು. ಇಲ್ಲಿಂದ ಬಾದಾಮಿ ನಗರವು ಮನಮೋಹಕ ನೋಟವನ್ನ ನೋಡಬಹುದು. ಇನ್ನು ಭೂತನಾಥ ದೇವಾಲಯಗಳ ಗುಂಪು ಮಲಪ್ರಭಾ ನದಿಯ ದಡದಲ್ಲಿರುವ ಈ ದೇವಾಲಯಗಳು 7ನೇ ಮತ್ತು 12ನೇ ಶತಮಾನಕ್ಕೆ ಸೇರಿವೆ. ಬಾದಾಮಿಯು ತನ್ನ ಶ್ರೀಮಂತ ಇತಿಹಾಸ ಮತ್ತು ವಾಸ್ತುಶಿಲ್ಪದ ವೈಭವದಿಂದಾಗಿ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇದು ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಅಧ್ಯಯನ ಮಾಡುವವರಿಗೆ ಒಂದು ಮಹತ್ವದ ಸ್ಥಳವಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಹಿಮ್ಮಡಿ ಪುಲಿಕೇಶಿಯವರ ಇತಿಹಾಸವನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಬಾದಾಮಿ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದೀವಿ. ನಿಮ್ಗೇನಾದರೂ ಹಿಮ್ಮಡಿ ಪುಲಿಕೇಶಿಯವರ ಬಗ್ಗೆ, ಅವರ ಇತಿಹಾಸವನ್ನ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಹಿಮ್ಮಡಿ ಪುಲಿಕೇಶಿಯವರ ಬಗ್ಗೆ ಸಂಪೂರ್ಣ ಇತಿಹಾಸವನ್ನ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.